ನಮಸ್ಕಾರ ಸ್ನೇಹಿತರೆ, ನಮ್ಮ ಕೃಷ್ಣ ಕಥೆಯ ಈ ಪವಿತ್ರ ಪ್ರಯಾಣಕ್ಕೆ ಮತ್ತೆ ಸ್ವಾಗತ. ನಿನ್ನೆ ನಾವು ನೋಡಿದ್ದು ದೇವಕಿ ವಸುದೇವರ ದಿವ್ಯ ವಿವಾಹ. ಆ ಮಂಗಳ ಕ್ಷಣದಲ್ಲೇ ಆಕಾಶದಿಂದ ಬಂದ ಭಯಾನಕ ಆಕಾಶವಾಣಿ. 8ನೇ ಮಗು ನಿನ್ನ ಮರಣಕ್ಕೆ ಕಾರಣ ಎಂಬ ಎಚ್ಚರಿಕೆ. ಅದರಿಂದ ಬೆಚ್ಚಿಬಿದ್ದ ಕಂಸನ ಭಯ, ಅವನ ಕ್ರೂರ ನಿರ್ಧಾರ ಮತ್ತು ಕೊನೆಗೆ ದೇವಕಿ ವಸುದೇವರನ್ನು ಕಾರಾಗೃಹಕ್ಕೆ ತಳ್ಳಿದ ಕ್ಷಣ. ಇಂದು ನಾವು ಅತ್ಯಂತ ಪವಿತ್ರವಾದ ದಿವ್ಯವಾದ ಕ್ಷಣಕ್ಕೆ ಪ್ರವೇಶಿಸುತ್ತಿದ್ದೇವೆ. ಭಗವಂತನ ಅವತಾರದ ರಾತ್ರಿ. ಮಥುರೆಯ ಕಾರಾಗೃಹ ಗಟ್ಟಿಯಾದ ಕಲ್ಲಿನ ಗೋಡೆಗಳು, ಕಬ್ಬಿಣದ ಬಾಗಿಲುಗಳು, ತಣ್ಣನೆಯ ನೆಲ, ಹೊರಗೆ ಮಳೆಗಾಳಿ ಪ್ರಚಂಡವಾಗಿ ಬೀಸುತ್ತಿದೆ. ಮಿಂಚು ಆಕಾಶವನ್ನು ಚೀರಿಸುತ್ತಿದೆ. ಗರ್ಜನೆ ಆಕಾಶ ಭೂಮಿಯನ್ನು ಕಂಪಿಸುತ್ತಿದೆ. ಆದರೆ ಒಳಗೆ ಸರಪಳಿಗಳಲ್ಲಿ ಬಂಧಿತರಾಗಿ ಕುಳಿತಿದ್ದಾರೆ ದೇವಕಿ ವಸುದೇವರು. ಕೈಗಳಲ್ಲಿ ಕಟ್ಟುಗಳು, ಕಾಲುಗಳಲ್ಲಿ ಕಬ್ಬಿಣದ ಬೇಡಿ. ಆದರೂ ಅವರ ಹೃದಯದಲ್ಲಿ ಭಕ್ತಿ ಅಚಲ. ಆ ಕತ್ತಲೆ ಕೇವಲ ಕಾರಾಗೃಹದ ಕತ್ತಲೆ ಅಲ್ಲ, ಅದು ಅಧರ್ಮದ ಕತ್ತಲೆ, ಅದು ಭಯದ ಕತ್ತಲೆ. ಆದರೆ ಈ ಗಾಢ ಕತ್ತಲೆಯ ಮಧ್ಯೆ ಒಂದು ದಿವ್ಯ ಬೆಳಕು ಜನಿಸಲು ಸಿದ್ಧವಾಗಿದೆ. ಲೋಕವೇ ಕಾಯುತ್ತಿದ್ದ ಆ ಕ್ಷಣ, ದೇವತೆಗಳ ಪ್ರಾರ್ಥನೆ ಫಲಿಸಲು ಸಿದ್ಧವಾಗಿರುವ ಕ್ಷಣ. ಇದು ಸಾಮಾನ್ಯ ರಾತ್ರಿ ಅಲ್ಲ, ಇದು ಇತಿಹಾಸವನ್ನು ಬದಲಿಸುವ ರಾತ್ರಿ. ಅದುವೇ ದೇವಕಿಯ 8ನೇ ಗರ್ಭ. ಮಥುರೆಯ ಕಾರಾಗೃಹದಲ್ಲಿ ಬಂಧನ ಜೀವನ ಮುಂದುವರಿಯುತ್ತಿತ್ತು. 1 ಮಗು, 2 ಮಗು, ಹಾಗೆಯೇ 7 ಮಗುವವರೆಗೂ ಪ್ರತಿ ಜನನವು ದುಃಖದಲ್ಲಿ ಅಂತ್ಯಗೊಂಡಿತ್ತು. ಆದರೆ ಈಗ ದೇವಕಿಗೆ 8ನೇ ಗರ್ಭವಾಯಿತು. ಈ ಸುದ್ದಿ ಕಂಸನ ಕಿವಿಗೆ ತಲುಪಿದ ಕ್ಷಣವೇ ಅವನ ಹೃದಯದಲ್ಲಿ ಭಯ ಗರಿಷ್ಠ ಮಟ್ಟಕ್ಕೆ ಏರಿತು. ಆಕಾಶವಾಣಿಯ ಮಾತು ಅವನ ಮನಸ್ಸಿನಲ್ಲಿ ನಿರಂತರವಾಗಿ ಪ್ರತಿಧ್ವನಿಸುತ್ತಿತ್ತು. 8ನೇ ಮಗುವೇ ನಿನ್ನ ಮರಣಕ್ಕೆ ಕಾರಣ ಎಂಬ ಆಕಾಶವಾಣಿಯು ಅವನ ಮನಸ್ಸಿನಲ್ಲಿ ಭಯವನ್ನು ಸೃಷ್ಟಿ ಮಾಡಿತ್ತು. ಅವನಿಗೆ ನಿದ್ರೆ ಇರಲಿಲ್ಲ, ಶಾಂತಿ ಇರಲಿಲ್ಲ, ಪ್ರತಿ ಕ್ಷಣವೂ ಆತಂಕ. ಆದರೆ ಈ ಬಾರಿ ಕಾರಾಗೃಹ ವಾತಾವರಣ ವಿಭಿನ್ನವಾಗಿತ್ತು. ದೇವಕಿಯ ಮುಖದಲ್ಲಿ ದೈವಿಕ ಶಾಂತಿ. ಬಂಧನದಲ್ಲಿದ್ದರೂ ಅವಳ ಮುಖದಲ್ಲಿ ವಿಚಿತ್ರ ಪ್ರಕಾಶ ಹೊಳೆಯುತ್ತಿತ್ತು. ಅವಳ ಕಣ್ಣುಗಳಲ್ಲಿ ಭಯ ಕಡಿಮೆಯಾಗಿ ಭಕ್ತಿ ಹೆಚ್ಚಾಗಿತ್ತು. ಅವಳ ಹೃದಯದಲ್ಲಿ ಒಂದು ನಿಶ್ಚಿತ ನಂಬಿಕೆ. ಈ ಬಾರಿ ಏನೋ ವಿಶೇಷ. ಕಾರಾಗೃಹದೊಳಗೆ ಅಪರೂಪದ ಶಾಂತಿ. ಹಿಂದೆ ಕತ್ತಲೆ ಮತ್ತು ಭಯ ತುಂಬಿದ ಆ ಸ್ಥಳದಲ್ಲಿ ಈ ಮೃದು ಶಾಂತಿ ನೆಲೆಸಿತ್ತು. ಗೋಡೆಗಳು ಕೂಡ ಮೌನವಾಗಿ ದೈವ ರಹಸ್ಯವನ್ನು ಕಾಯುತ್ತಿದ್ದಂತೆ ಕಂಡವು. ದೇವತೆಗಳ ಪ್ರಾರ್ಥನೆ ಪುರಾಣಗಳಲ್ಲಿ ಹೇಳುವಂತೆ ಭೂಮಿ ದೇವಿ ಅಧರ್ಮದ ಭಾರದಿಂದ ಕಂಗೆಟ್ಟು ದೇವಲೋಕಕ್ಕೆ ಹೋಗಿ ವಿನಂತಿಸಿದಳು. ದೇವತೆಗಳೆಲ್ಲ ಸೇರಿ ಪರಮಾತ್ಮನನ್ನು ಪ್ರಾರ್ಥಿಸಿದರು, ಪ್ರಭು ಧರ್ಮವನ್ನು ಉಳಿಸಿ, ಅಧರ್ಮವನ್ನು ನಾಶ ಮಾಡಿ. ಆ ಪ್ರಾರ್ಥನೆಗೆ ಪ್ರತಿಯಾಗಿ ಸ್ವಯಂ ವಿಷ್ಣು ಮಾನವ ರೂಪದಲ್ಲಿ ಅವತರಿಸಲು ನಿರ್ಧರಿಸಿದನು. ಇದು ಸಾಮಾನ್ಯ ಜನನ ಅಲ್ಲ, ಇದು ಅವತಾರ. ಭೂಮಿಯ ಮೇಲೆ ಧರ್ಮ ಸ್ಥಾಪನೆಗಾಗಿ, ಅಧರ್ಮದ ನಾಶಕ್ಕಾಗಿ, ಭಕ್ತರ ರಕ್ಷಣೆಗಾಗಿ 8ನೇ ಗರ್ಭದಲ್ಲಿ ದೈವ ಚಿಹ್ನೆಗಳು ಕಾಣಿಸುತ್ತಿದ್ದವು. ಕಂಸನಿಗೆ ಅದು ಭಯದ ಸೂಚನೆ, ದೇವಕಿಗೆ ಅದು ಆಶೆಯ ಸಂಕೇತ. ಅದರ ಮಧ್ಯೆ ಲೋಕವೇ ಕಾಯುತ್ತಿದ್ದದ್ದು ಒಂದು ಕ್ಷಣಕ್ಕೆ. ಆ ಕ್ಷಣ ದಿವ್ಯ ಅವತಾರದ ಕ್ಷಣ. ಅದು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ರಾತ್ರಿ, ಮಧ್ಯರಾತ್ರಿ ಸಮಯ. ಆಕಾಶ ಕಪ್ಪು ಮೋಡಗಳಿಂದ ಆವರಿಸಿಕೊಂಡಿತ್ತು. ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ಮಿಂಚು ಆಕಾಶವನ್ನು ಚೀರಿಸುತ್ತಿತ್ತು. ಗಾಳಿ ಗರ್ಜಿಸುತ್ತಿತ್ತು. ಮಥುರೆಯ ಕಾರಾಗೃಹದೊಳಗೆ ಒಂದು ವಿಚಿತ್ರ ನಿಶ್ಶಬ್ದ. ಬಂಧನದಲ್ಲಿದ್ದ ದೇವಕಿ ಮತ್ತು ವಸುದೇವ ದುಃಖದಲ್ಲಿದ್ದರೂ ಮನಸ್ಸಿನಲ್ಲಿ ಭಗವಂತನ ಪ್ರಾರ್ಥನೆ ಮಾಡುತ್ತಿದ್ದರು. ಅಕಸ್ಮಾತ್ ಕಾರಾಗೃಹದ ಕತ್ತಲನ್ನು ಚಿದುಕೊಂಡು ಒಂದು ದಿವ್ಯ ಪ್ರಕಾಶ ಹೊಳೆಯಿತು. ಆ ಪ್ರಕಾಶ ಸಾಮಾನ್ಯ ಬೆಳಕು ಅಲ್ಲ, ಅದು ಪರಬ್ರಹ್ಮನ ತೇಜಸ್ಸು. ದೇವಕಿಯ ಮುಂದೆ ದೈವಿಕ ರೂಪದಲ್ಲಿ ಪ್ರತ್ಯಕ್ಷನಾದನು ಸ್ವತಃ ಕೃಷ್ಣ. ಚತುರ್ಭುಜ ರೂಪ. ಒಂದು ಹಸ್ತದಲ್ಲಿ ಶಂಖ, ಇನ್ನೊಂದು ಹಸ್ತದಲ್ಲಿ ಚಕ್ರ, 3ನೇ ಹಸ್ತದಲ್ಲಿ ಗದಾ, 4ನೇ ಹಸ್ತದಲ್ಲಿ ಪದ್ಮ, ಪಿತಾಂಬರ ಧಾರಣೆ, ವಕ್ಷಸ್ಥಲದಲ್ಲಿ ಶ್ರೀವತ್ಸ ಚಿಹ್ನೆ, ಮಸ್ತಕದಲ್ಲಿ ಕಿರೀಟ, ಮುಖದಲ್ಲಿ ಅಸಾಮಾನ್ಯ ದಿವ್ಯಕಾಂತಿ. ಕಾರಾಗೃಹದ ಗೋಡೆಗಳು ಆ ಪ್ರಕಾಶದಿಂದ ಹೊಳೆಯುತ್ತಿದ್ದವು. ಕಬ್ಬಿಣದ ಕಟ್ಟುಗಳಿಗೂ ಆ ಬೆಳಕು ತಾಕಿತು.
ದೇವಕಿ ಮತ್ತು ವಸುದೇವ ಕಣ್ಣೀರಿನಿಂದ ತತ್ತರಿಸಿದರು. ಅವರ ಕೈ ಜೋಡಿಸಿ ಭಕ್ತಿಯಿಂದ ನಮನ ಮಾಡಿದರು. ಪ್ರಭು, ನೀವು ಸ್ವತಃ ನಮ್ಮ ಮುಂದೆ ಪ್ರತ್ಯಕ್ಷರಾಗಿದ್ದೀರಾ. ಇದು ನಮ್ಮ ಪುಣ್ಯದ ಫಲವೇ? ಅವರ ಕಣ್ಣಿನಲ್ಲಿ ಭಯವಿಲ್ಲ, ಭಕ್ತಿ ಮಾತ್ರ. ಆ ಸಮಯದಲ್ಲಿ ಭಗವಂತನು ಮೃದುವಾಗಿ ಮಾತನಾಡಿದನು. ದೇವಕಿ, ವಸುದೇವ, ನಾನು ನಿಮ್ಮ ಮಗನಾಗಿ ಜನಿಸಿದ್ದೇನೆ. ಧರ್ಮವನ್ನು ಸ್ಥಾಪಿಸಲು ಅಧರ್ಮವನ್ನು ನಾಶ ಮಾಡಲು ಬಂದಿದ್ದೇನೆ. ನನ್ನನ್ನು ತಕ್ಷಣ ಗೋಕುಲಕ್ಕೆ ಕೊಂಡೊಯ್ಯಿರಿ. ಅಲ್ಲಿ ಯಶೋಧ ಮತ್ತು ನಂದರ ಮನೆಯಲ್ಲಿ ನನ್ನ ಲೀಲ ಆರಂಭವಾಗಲಿದೆ. ಅವನ ಸ್ವರ ದೈವಿಕವಾದರೂ ಮೃದು. ಆ ಮಾತುಗಳಲ್ಲಿ ಆದೇಶವೂ ಇತ್ತು, ಕರುಣೆಯೂ ಇತ್ತು. ದೇವಕಿ ಕಂಪಿಸುವ ಸ್ವರದಲ್ಲಿ ಹೇಳಿದಳು, ಪ್ರಭು, ನೀವು ಈ ರೂಪದಲ್ಲಿದ್ದರೆ ಕಂಸನು ತಿಳಿದುಕೊಳ್ಳುತ್ತಾನೆ ಎಂದು. ಅವಳ ಮಾತು ಮುಗಿಯುವ ಮುನ್ನ ಆ ದಿವ್ಯ ಚತುರ್ಭುಜ ರೂಪ ನಿಧಾನವಾಗಿ ಬದಲಾಗತೊಡಗಿತು. ಶಂಖಚಕ್ರ, ಗದಾ, ಪದ್ಮ ಅಂತರ್ಧಾನವಾದವು. ಕಿರೀಟ ಮಾಯವಾಯಿತು. ಪೀತಾಂಬರ ಸರಳ ಶಿಶುವಸ್ತ್ರವಾಗಿ ಬದಲಾಯಿತು. ಕ್ಷಣ ಮಾತ್ರದಲ್ಲಿ ಸಾಮಾನ್ಯ ನವಜಾತ ಶಿಶು ರೂಪದಲ್ಲಿ ಮಲಗಿದ್ದನು ಕೃಷ್ಣ. ಆದರೆ ಆ ಶಿಶುವಿನ ಮುಖದಲ್ಲಿ ಇನ್ನೂ ದಿವ್ಯ ಕಿರಣವಿತ್ತು. ಅವನು ಮೃದುವಾಗಿ ನಗುತ್ತಿದ್ದಂತೆ ಕಾಣುತ್ತಿತ್ತು. ಹೊರಗೆ ಮಳೆ ಇನ್ನೂ ಸುರಿಯುತ್ತಿತ್ತು. ಆದರೆ ಕಾರಾಗೃಹದೊಳಗೆ ಭಗವಂತ ಅವತರಿಸಿದ್ದನು. ಆ ರಾತ್ರಿ ಕತ್ತಲೆ ಗೆದ್ದಿಲ್ಲ, ಬೆಳಕು ಜನಿಸಿತು. ನಂತರ ಅಲ್ಲಿ ಅದ್ಭುತಗಳು ಆರಂಭವಾದವು. ಕಾರಾಗೃಹದೊಳಗೆ ಗಾಢ ನಿಶ್ಶಬ್ದ. ರಾತ್ರಿ ಮಧ್ಯಭಾಗ. ಆ ಕತ್ತಲಿನಲ್ಲಿ ದಿವ್ಯ ಪ್ರಕಾಶವಾಗಿ ಶಿಶು ಕೃಷ್ಣ ಜನಿಸಿದ್ದನು. ಅವನ ಜನನದ ಕ್ಷಣವೇ ಅದ್ಭುತಗಳು ಆರಂಭವಾದವು. ಸರಪಳಿಗಳು ಸ್ವತಃ ಬಿದ್ದು ಹೋಯಿತು. ವರ್ಷಗಳ ಕಾಲ ಬಂಧಿಸಿದ್ದ ಕಬ್ಬಿಣದ ಸರಪಳಿಗಳು ಏಕಾಏಕಿ ಸಡಿಲವಾದವು. ಯಾರೂ ಮುಟ್ಟಲಿಲ್ಲ, ಯಾರೂ ಕತ್ತರಿಸಲಿಲ್ಲ. ಆದರೂ ಅವು ನೆಲಕ್ಕೆ ಜಾರಿದವು. ಘನಘನ ಧ್ವನಿಯೊಂದಿಗೆ ಬಾಗಿಲುಗಳು ಸ್ವತಃ ತೆರೆದವು. ಗಟ್ಟಿಯಾದ ಕಬ್ಬಿಣದ ಬಾಗಿಲುಗಳು ನಿಧಾನವಾಗಿ ಕಿರಿಚುತ್ತಾ ತೆರೆದವು. ಅವುಗಳನ್ನು ಕಾಯುತ್ತಿದ್ದ ತಾಳೆಗಳು ಸ್ವತಃ ಬಿಡಿಸಿಕೊಂಡವು. 1, 2, 3 ಪ್ರತಿ ಬಾಗಿಲು ದಾರಿ ನೀಡಿತು. ರಕ್ಷಕರು ಗಾಢ ನಿದ್ರೆಯಲ್ಲಿ, ಹೊರಗೆ ಕಾವಲು ನಿಂತಿದ್ದ ಸೈನಿಕರು ಅಚೇತನ ನಿದ್ರೆಯಲ್ಲಿ ಮುಳುಗಿದ್ದರು. ಮಳೆ ಸದ್ದು, ಬಾಗಿಲುಗಳು ಕಿರಿಚು ಯಾವುದೂ ಅವರನ್ನು ಎಚ್ಚರಿಸಲಿಲ್ಲ. ಅದು ಸಾಮಾನ್ಯ ನಿದ್ರೆ ಅಲ್ಲ, ದೈವಿ ನಿದ್ರೆ. ಇದು ಮಾನವ ಶಕ್ತಿ ಅಲ್ಲ, ಇದು ದೈವ ಯೋಜನೆ. ಆ ಸಮಯದಲ್ಲಿ ವಸುದೇವನ ಮನಸ್ಸಿನಲ್ಲಿ ಒಂದು ಕ್ಷಣವೂ ಸಂಶಯ ಇರಲಿಲ್ಲ. ಅವನಿಗೆ ಅರಿವಾಯಿತು, ಈ ಶಿಶು ನನ್ನ ಮಗ ಮಾತ್ರವಲ್ಲ, ಲೋಕರಕ್ಷಕ. ಅವನು ಮೃದುವಾಗಿ ಶಿಶುವನ್ನು ಎತ್ತಿಕೊಂಡನು. ತುಳಸಿ ಮಾಲೆಯಿಂದ ಅಲಂಕರಿಸಿದ ಸಣ್ಣ ಬುಟ್ಟಿಯಲ್ಲಿ ಶಿಶುವನ್ನು ಇಟ್ಟನು. ಆ ಬುಟ್ಟಿಯನ್ನು ತನ್ನ ತಲೆಯ ಮೇಲೆ ಹೊತ್ತನು. ಭಯದಿಂದ ಅಲ್ಲ, ಭಕ್ತಿಯಿಂದ. ಹೊರಗೆ ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ಮಿಂಚು ಆಕಾಶವನ್ನು ಚೀರಿತ್ತು. ಗಾಳಿ ಗರ್ಜಿಸಿತ್ತು. ಆದರೆ ಕಾರಾಗೃಹದೊಳಗೆ ಒಂದು ದಿವ್ಯ ಶಾಂತಿ. ಪ್ರತಿ ಹೆಜ್ಜೆಯೂ ಅದ್ಭುತದ ಸಾಕ್ಷಿ. ಪ್ರತಿ ಉಸಿರು ದೇವರ ಕೃಪೆಯ ಅನುಭವ. ಆ ರಾತ್ರಿ ಕತ್ತಲೆ ಭಯಾನಕವಾಗಿರಲಿಲ್ಲ, ಅದು ಬೆಳಕಿಗೆ ದಾರಿ ಮಾಡಿಕೊಡುತ್ತಿದ್ದ ರಾತ್ರಿಯಾಗಿತ್ತು. ಮಥುರೆಯ ಕಾರಾಗೃಹದಿಂದ ವಸುದೇವ ತನ್ನ ಕೈಯಲ್ಲಿದ್ದ ದಿವ್ಯ ಶಿಶುವನ್ನು ಎತ್ತಿಕೊಂಡು ಹೊರಟನು. ರಾತ್ರಿ ಗಾಢವಾಗಿತ್ತು. ಆಕಾಶ ಕಪ್ಪು ಮೋಡಗಳಿಂದ ಆವರಿಸಿಕೊಂಡಿತ್ತು. ಮಿಂಚು ಮಿನುಗುತ್ತಿತ್ತು. ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ಮಥುರೆಯಿಂದ ಗೋಕುಲಕ್ಕೆ ಹೋಗಲು ಒಂದೇ ದಾರಿ. ಅದುವೇ ಉಕ್ಕಿ ಹರಿಯುತ್ತಿದ್ದ ಯಮುನಾ ನದಿ. ವಸುದೇವನು ನದಿ ತೀರಕ್ಕೆ ಬಂದಾಗ ಅವನ ಹೃದಯದಲ್ಲಿ ಭಯವಿರಲಿಲ್ಲ. ಆದರೆ ಪರಿಸ್ಥಿತಿ ಭಯಾನಕವಾಗಿತ್ತು. ನದಿ ಪ್ರವಾಹ ಗರ್ಜಿಸುತ್ತಿತ್ತು. ಪ್ರವಾಹ ಮತ್ತಷ್ಟು ಗಟ್ಟಿಯಾಗಿ ಹರಿಯಿತು. ಆ ಸಮಯದಲ್ಲಿ ಅದ್ಭುತ ಸಂಭವಿಸಿತು. ಆಕಾಶದಲ್ಲಿ ಮಿಂಚಿನ ಹೊಳಪಿನ ನಡುವೆ ಮಹಾಸರ್ಪ ಆದಿಶೇಷ ಪ್ರತ್ಯಕ್ಷನಾದನು. ಅವನು ತನ್ನ ಅನೇಕ ಪಣಗಳನ್ನು ಚಾಚಿ ಮಳೆಯ ಹನಿಗಳು ಶಿಶುವಿನ ಮೇಲೆ ಬೀಳದಂತೆ ಒಂದು ದಿವ್ಯ ಛತ್ರಿಯಂತೆ ಹರಡಿದನು. ಮಳೆಯ ದಾರಿಯೂ ನಿಲ್ಲಲಿಲ್ಲ, ಗಾಳಿಯೂ ನಿಲ್ಲಲಿಲ್ಲ. ಆದರೆ ಶಿಶುವಿನ ಮೇಲೆ ಒಂದೇ ಹನಿಯೂ ಬಿದ್ದಿಲ್ಲ. ಇನ್ನು ಒಂದು ಚಮತ್ಕಾರ. ನದಿ ಗರ್ಜಿಸುತ್ತಿದ್ದರೂ ನೀರಿನ ಅಲೆಗಳು ಶಿಶುವಿನ ಪಾದದತ್ತ ತಲುಪಲು ಬಯಸಿದಂತೆ ಕಂಡವು. ಅದು ಕೋಪದ ಪ್ರವಾಹವಲ್ಲ, ಭಕ್ತಿಯ ಪ್ರವಾಹ. ಯಮುನಾದೇವಿ ಶಿಶುವಿನ ಪಾದವನ್ನು ಸ್ಪರ್ಶಿಸಲು ತವಕಪಟ್ಟಳು. ಅವಳಿಗೆ ಅರಿವಿದೆ, ತನ್ನ ಮುಂದೆ ಇರುವವನು ಸಾಮಾನ್ಯ ಶಿಶುವಲ್ಲ, ಸರ್ವಲೋಕನಾಥ ಎಂದು. ಒಂದು ಅಲೆ ನಿಧಾನವಾಗಿ ಮೇಲೇಳಿ ಶಿಶುವಿನ ಪಾದವನ್ನು ಮೃದುವಾಗಿ ಸ್ಪರ್ಶಿಸಿತು.
ಆ ಕ್ಷಣವೇ ಪ್ರವಾಹ ಶಾಂತವಾಯಿತು. ಗರ್ಜಿಸುತ್ತಿದ್ದ ನದಿ ಮೌನವಾಗಿ ಮಾರ್ಗ ಬಿಡಿತು. ಅಲೆಗಳು ಬದಿಗೆ ಸರಿದವು. ನೀರಿನ ಮಟ್ಟ ಇಳಿಯಿತು. ವಸುದೇವನು ಆಶ್ಚರ್ಯದಿಂದ ನೋಡುತ್ತಿದ್ದನು, ಆದರೆ ಅವನ ಹೆಜ್ಜೆಗಳು ದೃಢವಾಗಿದ್ದವು. ಪ್ರತಿ ಹೆಜ್ಜೆಯು ಭಕ್ತಿಯ ಹೆಜ್ಜೆ, ಪ್ರತಿ ಉಸಿರು ನಂಬಿಕೆಯ ಉಸಿರು. ಮಳೆಯ ನಡುವೆ ಸರ್ಪದ ರಕ್ಷಣೆಯಡಿ ನದಿ ಶಾಂತವಾದ ದಿವ್ಯ ಸಾಕ್ಷಿಯಾಗಿ ವಸುದೇವನು ಸುರಕ್ಷಿತವಾಗಿ ಯಮುನಾ ದಾಟಿದನು. ಆ ರಾತ್ರಿ ಪ್ರಕೃತಿ ತಾನೇ ಭಗವಂತನಿಗೆ ಸೇವೆ ಸಲ್ಲಿಸಿತು. ಮಳೆ ಅವನ ಆಗಮನದ ಘೋಷಣೆ, ನದಿ ಅವನ ಪಾದಸ್ಪರ್ಶದ ಭಾಗ್ಯವಂತಿ, ಆದಿಶೇಷ ಅವನ ನಿತ್ಯ ಸೇವಕ. ಆ ರಾತ್ರಿ ಗೋಕುಲ ಮೌನವಾಗಿತ್ತು. ಮಳೆಯ ಸಣ್ಣ ಧಾರೆ ಮಾತ್ರ ಕೇಳಿಸುತ್ತಿತ್ತು. ಗೋಶಾಲೆಗಳ ಸುವಾಸನೆ, ಹಸುಗಳ ಮೃದುವಾದ ಶ್ವಾಸ, ಎಲ್ಲವೂ ಶಾಂತ. ಅವನು ನಿಧಾನವಾಗಿ ಯಶೋದರ ಮನೆಯೊಳಗೆ ಪ್ರವೇಶಿಸಿದನು. ಅಲ್ಲಿ ಅದ್ಭುತ ದೃಶ್ಯ. ಯಶೋದ ಗಾಢ ನಿದ್ರೆಯಲ್ಲಿ ಮುಳುಗಿದ್ದಳು. ಅವಳ ಮುಖದಲ್ಲಿ ಅಸಾಧಾರಣ ಶಾಂತಿ. ಅವಳ ಪಕ್ಕದಲ್ಲಿ ಒಂದು ಸಣ್ಣ ಹೆಣ್ಣು ಮಗು ಮೃದುವಾಗಿ ಮಲಗಿತ್ತು. ಅವಳು ಇತ್ತೀಚೆಗೆ ಜನಿಸಿದ್ದಳು. ಆದರೆ ಆ ಮನೆಯವರಿಗೆ ಈ ದೈವಿಕ ರಹಸ್ಯದ ಅರಿವೇ ಇರಲಿಲ್ಲ. ವಸುದೇವನು ತನ್ನ ಕೈಯಲ್ಲಿದ್ದ ಶಿಶುವನ್ನು ನೋಡಿದನು. ಅವನೇ ಭಗವಂತ ಕೃಷ್ಣ. ಒಂದು ಕ್ಷಣ ಅವನ ಕಣ್ಣುಗಳಲ್ಲಿ ನೀರಿನಿಂದ ತುಂಬಿದವು. ತಂದೆಯ ಹೃದಯ ಒಂದು ಕಡೆ, ದೇವರ ಯೋಗ ಮತ್ತೊಂದು ಕಡೆ. ಅವನು ಮೃದುವಾಗಿ ಕೃಷ್ಣನನ್ನು ಯಶೋದೆಯ ಪಕ್ಕದಲ್ಲಿ ಇಟ್ಟನು. ಆ ಶಿಶು ಅಳಲಿಲ್ಲ ಹಾಗೂ ಕಣ್ಣು ತೆರೆಯಲಿಲ್ಲ. ಅವನು ಯೋಗ ನಿದ್ರೆಯಲ್ಲಿ ಇದ್ದನು. ನಂತರ ಅವನು ಹೆಣ್ಣು ಮಗುವನ್ನು ಎತ್ತಿಕೊಂಡನು. ಆ ಮಗು ಕೂಡ ಶಾಂತವಾಗಿಯೇ ಇತ್ತು. ಎಲ್ಲವೂ ತಿಳಿದಂತೆ ಯಾವ ಶಬ್ದವೂ ಆಗಲಿಲ್ಲ. ಯಾರೂ ಎಚ್ಚರವಾಗಲಿಲ್ಲ. ಆ ಬದಲಾವಣೆ ಯಾರಿಗೂ ಗೊತ್ತಾಗಲಿಲ್ಲ. ಕಾರ್ಯ ಪೂರ್ಣವಾಯಿತು. ವಸುದೇವನು ತಕ್ಷಣ ಹಿಂದಿರುಗಿದನು. ಅವನು ಮಥುರೆಯ ಕಾರಾಗೃಹ ತಲುಪಿದ ಕ್ಷಣವೇ ಬಾಗಿಲುಗಳು ಸ್ವತಃ ಮುಚ್ಚಿಕೊಂಡವು. ಒಂದು ನಂತರ ಒಂದು ಗಟ್ಟಿಯಾಗಿ. ಸರಪಳಿಗಳು ಮತ್ತೆ ಕೈಗೆ ಬಂದವು. ಅವನು ಕೈ ಚಾಚಿದಂತೆ ಕಬ್ಬಿಣದ ಕಟ್ಟುಗಳು ಹಿಂದಿನಂತೆ ಅವನನ್ನು ಬಂಧಿಸಿದವು. ಎಲ್ಲವೂ ಹಿಂದಿನಂತೆಯೇ. ಯಾರಿಗೂ ಏನೂ ಆಗಿಲ್ಲದಂತೆ. ರಕ್ಷಕರು ಇನ್ನೂ ನಿದ್ರೆಯಲ್ಲಿ. ಮಳೆ ಇನ್ನೂ ಸುರಿಯುತ್ತಿತ್ತು. ಆದರೆ ಇತಿಹಾಸ ಬದಲಾಗಿತ್ತು ಅಷ್ಟೆ. ಆ ರಾತ್ರಿ ಗೋಕುಲದಲ್ಲಿ ಭಗವಂತ ಮಲಗಿದ್ದನು. ಮಥುರೆಯಲ್ಲಿ ದೈವ ಯೋಜನೆ ಪೂರ್ಣಗೊಂಡಿತ್ತು. ಇದು ಕೇವಲ ಮಗು ಬದಲಾವಣೆ ಅಲ್ಲ, ಇದು ಧರ್ಮ ಸ್ಥಾಪನೆಗೆ ಮೊದಲ ಹೆಜ್ಜೆ. ಮಥುರೆಯ ಅರಮನೆಗೆ ಬೆಳ್ಳಂಬೆಳಗ್ಗೆ ತುರ್ತು ಸುದ್ದಿ ತಲುಪಿತು. ಅದುವೇ 8ನೇ ಮಗು ಜನಿಸಿದೆ ಎಂದು. ಆ ಮಾತು ಕೇಳಿದ ಕ್ಷಣವೇ ಕಂಸನ ಕಣ್ಣುಗಳಲ್ಲಿ ಭಯದ ಜ್ವಾಲೆ ಹೊತ್ತಿತು. ಅವನು ತನ್ನ ರಥವನ್ನೇ ಕರೆದಿಲ್ಲ. ಕತ್ತಿಯನ್ನು ಹಿಡಿದು ಕೋಪದಿಂದ ಕಾರಾಗೃಹದ ಕಡೆಗೆ ಓಡಿ ಬಂದನು. ಅವನ ಮನಸ್ಸಿನಲ್ಲಿ ಒಂದೇ ಭಾವನೆ, ನನ್ನ ಮರಣದ ಕಾರಣ ಈ ಮಗು. ಕಾರಾಗೃಹದ ಬಾಗಿಲುಗಳು ತೆರೆಯಲ್ಪಟ್ಟವು. ಅವನು ಒಳಗೆ ನುಗ್ಗಿದನು. ಅಲ್ಲಿ ದೇವಕಿ ತನ್ನ ಕೈಯಲ್ಲಿ ಮಗು ಹಿಡಿದುಕೊಂಡು ಬೇಡಿಕೊಳ್ಳುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು. ಅಣ್ಣ, ಇದು ಹೆಣ್ಣು ಮಗು, ನಿನ್ನನ್ನು ಏನು ಮಾಡುತ್ತದೆ ಎಂದು ಮನವಿ ಮಾಡುತ್ತಿದ್ದಳು. ಆದರೆ ಕಂಸನ ಹೃದಯ ಕಲ್ಲಿನಂತಾಗಿತ್ತು. ಹೆಣ್ಣು ಆಗಲಿ ಗಂಡು ಆಗಲಿ, ನನ್ನನ್ನು ಕೊಲ್ಲಬಲ್ಲ ಅಪಾಯ ಯಾವುದಾದರೂ ಇರಬಹುದು. ಇದನ್ನು ಬಿಡುವುದಿಲ್ಲ ಎಂದು ಗರ್ಜಿಸಿದನು. ಅವನು ಆ ಹೆಣ್ಣು ಮಗುವನ್ನು ಬಲವಂತವಾಗಿ ಕಸಿದುಕೊಂಡನು. ಕಲ್ಲಿನ ಮೇಲೆ ಹೊಡೆದು ಕೊಲ್ಲಲು ಕೈ ಎತ್ತಿದನು. ಆ ಕ್ಷಣವೇ ಅದ್ಭುತ ಸಂಭವಿಸಿತು. ಮಗು ಅವನ ಕೈಯಿಂದ ಏಕಾಏಕಿ ಜಾರಿ ಮೇಲಕ್ಕೆ ಏರಿತು. ಅದು ಸಾಮಾನ್ಯ ಮಗು ಇರಲಿಲ್ಲ. ಆಕಾಶದಲ್ಲಿ ದಿವ್ಯ ಪ್ರಕಾಶ ಹೊಳೆಯಿತು. ಮಗು ದೈವಿಕ ರೂಪವನ್ನು ತಾಳಿತು. ಅವಳು ಯೋಗಮಾಯೆ. ಅವಳ ದೇಹದಿಂದ ತೇಜಸ್ಸು ಪ್ರಕಾಶಿಸುತ್ತಿತ್ತು. ಕೈಯಲ್ಲಿ ಆಯುಧಗಳು, ಮುಖದಲ್ಲಿ ದಿವ್ಯಶಕ್ತಿ. ಅವಳು ಆಕಾಶದಿಂದ ಗರ್ಜಿಸಿದಳು, ಓ ಕಂಸ, ನಿನ್ನನ್ನು ಕೊಲ್ಲುವವನು ಈಗಾಗಲೇ ಬೇರೆಡೆ ಜನ್ಮಿಸಿದ್ದಾನೆ. ನಿನ್ನ ಮರಣ ನಿಶ್ಚಿತ ಎಂದು. ಆ ಶಬ್ದ ಮಥುರೆಯೆಲ್ಲ ಪ್ರತಿಧ್ವನಿಸಿತು. ಕಂಸನ ಕೈಗಳು ನಡುಗಿದವು. ಅವನ ಮುಖ ಬಿಳಿಯಾಗಿ ಹೋಯಿತು. ಹೃದಯದಲ್ಲಿ ಭಯದ ಸಿಡಿಲು ಬಡಿದಂತಾಯಿತು. ಅವನು ನೆಲಕ್ಕೆ ಬೆಚ್ಚಿ ಬಿದ್ದನು. ಆಕಾಶದ ದಿವ್ಯ ರೂಪ ನಿಧಾನವಾಗಿ ಅಂತರ್ಧಾನವಾಯಿತು. ಆದರೆ ಅವಳ ಮಾತುಗಳು ಅವನ ಕಿವಿಯಲ್ಲಿ ಗರ್ಜಿಸುತ್ತಲೇ ಇದೆ. ಆ ಕ್ಷಣದಿಂದ ಕಂಸನ ಜೀವನ ಶಾಂತವಾಗಿರಲಿಲ್ಲ. ಭಯವೇ ಅವನ ನೆರಳಾಯಿತು. ಅವನಿಗೆ ಗೊತ್ತಾಯಿತು, ದೈವ ಯೋಜನೆ ಆರಂಭವಾಗಿದೆ ಎಂದು. ಅವನ ಅಂತ್ಯ ದೂರದಲ್ಲಿರಲಿಲ್ಲ. ಈ ಕತೆ ನಮಗೆ ಕಲಿಸುವುದೇನೆಂದರೆ, ಕತ್ತಲೆಯ ನಂತರ ಬೆಳಕು ಬರುತ್ತದೆ.
ಭಯದ ವಿರುದ್ಧ ಧೈರ್ಯ ಜಯಿಸುತ್ತದೆ. ದೇವ ಯೋಜನೆ ಅಡ್ಡಿಯಾಗುವುದಿಲ್ಲ. ಸಂಕಷ್ಟಗಳು ಶಾಶ್ವತವಲ್ಲ. ಮಥುರೆಯ ಕಾರಾಗೃಹದಲ್ಲಿ ಜನಿಸಿದ ದಿವ್ಯ ಶಿಶು ಈಗ ಗೋಕುಲದ ಮಣ್ಣಿನಲ್ಲಿ ಮುದ್ದಾಗಿ ನಗುತ್ತಿದೆ. ದೇವ ಯೋಜನೆ ಆರಂಭವಾಗಿದೆ. ಕಂಸನ ಭಯ ಇನ್ನೂ ಹೆಚ್ಚಲಿದೆ. ಗೋಕುಲದಲ್ಲಿ ಅದ್ಭುತ ಲೀಲೆಯ ಆರಂಭವಾಗಿದೆ. ಇಲ್ಲಿಗೆ ಇವತ್ತಿನ ಕತೆ ಮುಕ್ತಾಯವಾಗಿದೆ. ಮುಂದಿನ ದಿನದಲ್ಲಿ ನಾವು ಗೋಕುಲದ ಜೀವನ, ನಂದೋತ್ಸವ ಹಾಗೂ ಯೋಗಮಾಯೆಯ ಮಹತ್ವವನ್ನು ನೋಡೋಣ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಮುಂದಿನ ಕತೆಗಾಗಿ ನಿರೀಕ್ಷಿಸಿ.